ಸೈತಾನನ ಕಟ್ಟೆಗಳು, ಎಲ್ಲ ಮಾಟಮಂತ್ರ ಶಕ್ತಿಗಳು, ಎಲ್ಲ ಆಕಾಶ ಮಂಡಲದಲ್ಲಿರುವ ಎಲ್ಲ ದುರಾತ್ಮನ ಶಕ್ತಿಗಳು, ಎಲ್ಲ ಕತ್ತಲ ಶಕ್ತಿಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಸ್ವರಗಳ ತೆರೆದು ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸಿದರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಎಲ್ಲರೂ ಸ್ವರಗಳು ತೆರೆದು ಪ್ರಾರ್ಥಿಸೋಣ. ಸಭೆಯಾಗಿ ನಾವು ಕೂಡಿ ಬಂದಿದ್ದೇವೆ. ಸಭೆಯಾಗಿ ನಾವೆಲ್ಲ ನಮ್ಮ ಬಾಯಿಗಳನ್ನು ತೆಗೆದು ನಾವು ಪ್ರಾರ್ಥಿಸೋಣ. ಇದು ಒಳ್ಳೆಯ ಅವಕಾಶ ನಮಗೆ. ಸ್ವರ ಬರಬೇಕು, ಈಚೆಗಡೆ ಸ್ವರ ಬರಬೇಕು. ಯೇಸುವೇ ನನ್ನೊಟ್ಟಿಗೆ ಮಾತನಾಡುವುದಾಗಿ ಆ ಯೇಸುವನ್ನು ನಾವು ಕರೀಬೇಕು. ಸುಮ್ಮನೆ ಆಲಯಕ್ಕೆ ಬರುವುದು ಹೋಗುವುದು ನಮಗೆ ಅದು ಪ್ರಯತ್ನವಲ್ಲ. ನಾವು ಆಲಯಕ್ಕೆ ಬಂದ್ರೆ ಏನೋ ನಾವು ಈ ಆಲಯದಿಂದ ಏನೋ ನಾವು ಹೊಂದಿಕೊಂಡು ಹೋಗಲೇಬೇಕು. ಹೊಂದಿಕೊಂಡು ಹೋಗಬೇಕಾದ್ರೆ ನಮ್ಮ ಪ್ರಾಣ ಆತ್ಮ ಶರೀರಗಳನ್ನು ನಾವು ಯೇಸುವಿಗೆ ನಾವು ಒಪ್ಪಿಸಿಕೊಳ್ಳಾಗಿರಬೇಕು. ಕೂಡಿ ಬಂದಂತೆಲ್ಲ ಪುರುಷರು, ಎಲ್ಲ ಸ್ತ್ರೀಯರು ನಿಮ್ಮ ಸ್ವರಗಳು ಹೊರಗಡೆ ಬರಬೇಕು. ಕಟ್ಟಲ್ಪಟ್ಟಂತೆಲ್ಲ ಬಂಧನಗಳು ಬಿಚ್ಚಲ್ಪಡಬೇಕಾದರೆ ಎಲ್ಲ ಬಾಯಿಗಳು ಬಿಚ್ಚಲ್ಪಡಬೇಕು. ಎಲ್ಲ ಬಾಯಿಗಳು ಯೇಸುವಿನ ಮುಂದೆ ಓಪನ್ ಆಗಬೇಕು. ಯೇಸುವಿನ ನಾಮದಲ್ಲಿ ಎಲ್ಲರೂ ಮಾತನಾಡೋಣ. ಯೇಸುವಿನೊಟ್ಟಿಗೆ ಎಲ್ಲರೂ ಮಾತನಾಡೋಣ. ಯೇಸುವಿನೊಟ್ಟಿಗೆ ನೀನು ಮಾತನಾಡುವುದಾಗಿ ಎಲ್ಲರೂ ಸಹ ನಾವು ಈ ಸಮಯದಲ್ಲಿ ಮಾತನಾಡೋಣ. ಯೇಸುವಿನ ಪರಿಸ್ಥಿತಿಗಳೊಟ್ಟಿಗೆ ನೀನು ಮಾತನಾಡುವುದಾಗಿ ನಾವು ಮಾತನಾಡೋಣ. ನಮ್ಮ ಎಲ್ಲ ಬಂಧನಗಳು ಯೇಸುವೆ ನೀನು ಈ ಸಮಯದಲ್ಲಿ ಬಿಚ್ಚುವುದಾಗಿ ನಾವು ಮಾತನಾಡೋಣ. ಯಾಕೆಂದ್ರೆ ದೇವರ ವಾಕ್ಯ ಹೇಳಲ್ಪಡುತ್ತದೆ, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ಕೇವಲ ನನ್ನ ನಿನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಬೇಕೆಂಬ ಒಂದೇ ಉದ್ದೇಶದಿಂದ ಯೇಸು ಪರಲೋಕವನ್ನು ತ್ಯಜಿಸಿ ಮಾನವನ ರೂಪ ಮಾತ್ರ ತ್ಯಜಿಸಿ ಬಂದದ್ದು. ಇನ್ನು ಸ್ವರ ಬರಲಿಲ್ಲ, ಈಚೆಗಡೆ ಸ್ವರ ಬರಲಿಲ್ಲ. ಸಭೆ ಹೆಸರು ಲೈಫ್ ಶಾಮ ಮಿನಿಸ್ಟ್ರಿ ಅಂತಿದೆ. ಬಟ್ ನಮ್ಮ ಸಭೆಯಲ್ಲಿ ಈಗ ಸತ್ಯ ಜೀವ ಇರಬೇಕಾದ್ರೆ ಎಲ್ಲರೂ ಬಾಯಿಗಳು ತೆರೆಯಲ್ಪಡಬೇಕು. ಎಲ್ಲರೂ ಬಾಯಿಗಳು ಓಪನ್ ಆಗಬೇಕು. ಯೇಸುವಿನ ನಾಮದಲ್ಲಿ ಎಲ್ಲ ಬಾಯಿಗಳು ಉರಿಯಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಆ ದಿನದಲ್ಲಿ ಅಪೊಸ್ತಲರು ಏಕ ಮನಸ್ಸಿನಾಗಿ ಕೂಡಿ ಬರುವಾಗ ಅವರ ಮೇಲೆ ಪರಿಶುದ್ಧಾತ್ಮ ದೇವರು ಯಾವ ರೀತಿ ಫಲವಾಗಿ ಇಳಿದು ಬಂದನು, ಅದೇ ಒಂದು ಪರಿಶುದ್ಧಾತ್ಮ ದೇವರು ಇವತ್ತು ನಮ್ಮ ಸಭೆಯಲ್ಲಿರುವಂತ ಎಲ್ಲ ಮಕ್ಕಳ ಮೇಲೆ, ಎಲ್ಲ ಯೌವನಸ್ಥರ ಮೇಲೆ, ಎಲ್ಲ ವಯಸ್ಸಾಗಿರುವಂತೆಲ್ಲರ ಮೇಲೆ ಬಲವಾಗಿ ಯೇಸುವಿನ ನಾಮದಲ್ಲಿ ಬೀಳುವಂತರಲಿ. ಯೇಸುವಿನ ನಾಮದಲ್ಲಿ ಯೇಸು ಎಲ್ಲಿರ್ತಾನಲ್ಲಿ ಮಾಟಮಂತ್ರ ಶಕ್ತಿಗಳಿರುವುದಿಲ್ಲ. ಯೇಸು ಎಲ್ಲಿರ್ತಾನಲ್ಲಿ ಕತ್ತಲ ಶಕ್ತಿಗಳು ಇರುವುದಿಲ್ಲ. ಯೇಸು ಎಲ್ಲಿರ್ತಾನಲ್ಲಿ ರೋಗಗಳು ಇರುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನಾನು ನಂಬಿರುವಂತ ಯೇಸು ಆತನಿಂದ ಪುನರುತ್ಥಾನವಾಗಿದ್ದಾನೆ. ಆತನು ಸತ್ತಂತ ದೇವರಲ್ಲ, ಆತನು ಸಮಾಜದಲ್ಲಿರುವಂತ ದೇವರಲ್ಲ. ನನ್ನ ಯೇಸು ನಮ್ಮ ಸಭೆಯಲ್ಲಿ ಆತನು ಬದುಕಿದ್ದಾನೆ. ಆ ಬದುಕಿರುವಂತ ಯೇಸುವನ್ನು ನಮ್ಮ ನಾವು ಸಭೆಯಲ್ಲಿ ಸ್ವೀಕಾರ ಮಾಡಿಕೊಳ್ಳೋಣ. ಯಾರಿಗಾದರೂ ಯೇಸು ಬೇಕಾದರೆ ಯೇಸುವೇ ನನ್ನೊಟ್ಟಿಗೆ ಮಾತನಾಡುವುದಾಗಿ ನಮ್ಮ ಬಾಯಿಗಳ ತೆರೆದು ನಮ್ಮ ಶಬ್ದಗಳ ತೆರೆದು ಈ ಸಮಯದಲ್ಲಿ ಯೇಸುವಿಗೆ ನಾವು ಸಭೆಯನ್ನು ಕೊಡೋಣ. ಯೇಸುವೇ ನನ್ನ ಕಷ್ಟವನ್ನು ನೋಡು, ಯೇಸುವೇ ನನ್ನ ಸಮಯವನ್ನು ನೋಡು ಎಂಬುದಾಗಿ ನಾವು ಈ ಸಮಯದಲ್ಲಿ ಯೇಸುವಿಗೆ ಸಮಯವನ್ನು ಒಪ್ಪಿಸಿಕೊಳ್ಳೋಣ. ಎಲ್ಲರೂ ನಾವು ಈ ಸಮಯದಲ್ಲಿ ಬಾಯಿಗಳನ್ನು ಬಿಚ್ಚಿ ಪ್ರಾರ್ಥಿಸೋಣ. ಶರೀರವನ್ನು ನಿಂದಿರುವಂತೆಲ್ಲ ಬಲಹೀನತೆಗಳು, ಆ ಶರೀರವನ್ನು ಕಟ್ಟಾಗಿರುವಂತೆಲ್ಲ ರೋಗಗಳು, ಆ ಶರೀರವನ್ನು ತುಂಬಿರುವಂತೆಲ್ಲ ಬಲಹೀನತೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗುತ್ತದೆ. ದೇವರ ಯೇಸು ನೀನು ನಂಬಿದರೆ, ನಿನಗೆ ನಂಬಿಕೆ ಇದ್ದರೆ ನಿನ್ನ ನಂಬಿಕೆ ನಿನ್ನನ್ನು ಬಿಡುಗಡೆ ಮಾಡುವುದೆಂಬುದಾಗಿ ಯಾರೆಲ್ಲ ಈ ಪ್ರಾರ್ಥನೆಯಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೀರೋ ನಮ್ಮೆಲ್ಲರೂ ಸ್ವರಗಳನ್ನು ತೆಗೆದು ಯೇಸುವೇ ನನ್ನನ್ನು ಬಿಡುಗಡೆ ಮಾಡು ಎಂಬುದಾಗಿ ಕೇಳೋಣ. ದೇವರು ಯೇಸುವೇ ನಿನಗೆ ಹೇಳ್ತಾ ಇದ್ದಾನೆ, ಯೇಸುವೇ ಒಣಗಿರುವಂತ ಎಲುಬಿನ ಮೇಲೆ ನನ್ನ ವಾಕ್ಯವನ್ನು ಸಾರು ಎಂಬುದಾಗಿ ಯಾರೆಲ್ಲ ಒಣಗಿರುವಂತ ಪರಿಸ್ಥಿತಿಯಲ್ಲಿ ಇದ್ದೀರಾ, ಯಾರೆಲ್ಲ ಒಣಗಿರುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೀರಾ ಅಂಥವರೆಲ್ಲರೂ ಯೇಸು ಇವತ್ತು ಜೀವವನ್ನು ಕೊಡಲಿಕ್ಕೆ ಅವನು ಸಿದ್ಧವಾಗಿದ್ದಾನೆ. ನೀವು ಹೊಂದಿಕೊಳ್ಳಬೇಕು, ನೀವು ಸಿದ್ಧವಾಗಿದ್ದೀರಾ? ಯೇಸು ನಿಮಗಾಗಿ ಕಾಯ್ತಾ ಇದ್ದಾನೆ. ಬದುಕಿರುವಂತ ಯೇಸು ನಿಮಗಾಗಿ ಕಾಯ್ತಾ ಇದ್ದಾನೆ. ಬದುಕಿರುವಂತ ಯೇಸು ನಮಗಾಗಿ ಕಾಯ್ತಾ ಇದ್ದಾನೆ. ದೇವರ ವಾಕ್ಯ ಹೇಳಲ್ಪಟ್ಟಿದೆ, ಇದೇ ಬಾಗಿಲಲ್ಲಿ ನಿಂತುಕೊಂಡು ಕಟ್ಟುತ್ತಾ ಇದ್ದೇನೆ. ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ
ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಆತನೊಬ್ಬನೇ ಶಕ್ತನು. ಆಕಾಶದ ಕೆಳಗಾಗಲಿ ಭೂಮಿಯ ಮೇಲಾಗಲಿ ಎಲ್ಲ ನಾಮಗಳಿಗಿಂತಲೂ ಉನ್ನತವಾದ ನಾಮ ಅದು ಕೇವಲ ನಾನು ನೀನು ನಂಬಿರುವಂತ ಯೇಸುವಿನ ನಾಮ ಮಾತ್ರ. ಯೇಸುವಿನ ನಾಮ ಮಾತ್ರ. ಯೇಸು 2000 ವರ್ಷಗಳ ಹಿಂದೆ ಬೇರೆ ಶರೀರ ಪ್ರಾಂತ್ಯ